ಆಮೇಲೆ ಎತ್ಕೊಂಡು ಹೋದ್ರು ಊರೇ ಬರಲ್ವ ಅವರು ಹೋಗ್ತಾರ ಮಾಡ್ಕೊಳ್ಳಿ ಬಾ ನಾನು ಮಾತಾಡ್ಸಿದ್ರು ಪರವಾಗಿಲ್ಲ ಅವನು ಬರೀ ತಮಾಷೆ ಆಗೈತ ಅವನು ಬ್ಯಾಟ್ರಿ ಫ್ರೆಂಡ್ಸ್, ಇವತ್ತು ನಾವ್ ಎಲ್ಲಿಂದ ಲೈವ್ ಬಿಡ್ತಾ ಇದೀವಿ ಅಂತ ಹೇಳ್ಬಿಟ್ರೆ ಕೊರಟಗೆರೆ ತಾಲೂಕಿನ ಮುಕುಂದ್ರೆ ಬೆಟ್ಟದಿಂದ ನಾವು ಲೈವ್ ಬಿಡ್ತಾ ಇರೋದು. ಇವತ್ತಿನ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಇವತ್ತು ರಾತ್ರಿ 11 ಗಂಟೆ ನಾವಿನ್ನೂ ಊಟ ಮಾಡಿಲ್ಲ. ಸಂಜೆ 6 ಗಂಟೆಗೆ ಬಂದರು ಈ ಬೆಟ್ಟ ಹತ್ತಕ್ಕೆ. ಏನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ರೆ, ನರಭಕ್ಷಕರು ಅಂದ್ರೆ ಚಿಕ್ಕ ಮಕ್ಕಳು ಮಾಂಸ, ದೊಡ್ಡೋರು ಯಾರೇ ಸಿಕ್ಕರು ಅವ್ರ ಮಾಂಸ ಎದೆ ಭಾಗ ಎಲ್ಲ ಕಿತ್ಕೊಂಡ್ ತಿನ್ನ ಅಂತ ನರಭಕ್ಷಕರು ನಮ್ಮ ತಾಲೂಕಿಗೆ ಬಂದಿದ್ದಾರೆ. ಇದು ಎಕ್ಸಾಂಪಲ್ ಆಗ್ಲೇ ಆಲ್ರೆಡಿ ಪಾವಗಡದ ಹತ್ರ ಒಬ್ರಿಗೆ ಒಂದು ಹಳ್ಳಿಲಿ ಈ ಇನ್ಸಿಡೆಂಟ್ ನಡೆದಿದೆ. ಅದಕ್ಕೋಸ್ಕರ ಅಲ್ಲಿನ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದಂತೆ. ಬಟ್ ಇನ್ನು ಮಿಕ್ಕಿದಂತ ಜನಗಳು ಕೊರಟಗೆರೆ ತಾಲೂಕಿನ ಮುಕುಂದ್ರೆ ಬೆಟ್ಟಕ್ಕೆ ಬಂದಿದ್ದಾರೆ. ಇವತ್ತಿದೆ ಬೆಟ್ಟದ ತುದಿಲಿರುವಂತ ಒಂದು ಚಿಕ್ಕ ಗ್ರಾಮ ಲಂಬಾಣಿ ತಾಂಡದ ಕೊನೆ ಮನೆ ಹತ್ರ ಬಂದಿದ್ರಂತೆ. ಅಷ್ಟೊತ್ತಿಗೆ ಯಾರೋ ನೋಡ್ಕೊಂಡು ಅವ್ರನ್ನೆಲ್ಲ ಅಟ್ಟಿಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಅವ್ರು ಓಡೋಗಿದ್ದಾರೆ, ಇಲ್ಲೇ ಅದಿಕೊಂಡಿದ್ದಾರೆ. ಅಲ್ಲಲ್ಲ ಸಣ್ಣ ಟಾರ್ಚ್ ಆಗ್ತಾ ಇದ್ದಾರೆ, ರೆಡ್ ಗ್ರೀನು. ಬಟ್ ನಮ್ಗೆ ಅದೇನು ಅಂತ ಕನ್ಫರ್ಮೇಶನ್ ಇಲ್ಲ. ಈಗ ಈ ತರ ನಾವು ತೊಂದರೆ ಅನುಭವಿಸ್ತಾರದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ. ಅವ್ರು ಕೇರ್ಲೆಸ್ ಅಂತ ಇದ್ದಾರೆ. ಫೋನ್ ಮಾಡಿದ್ರೆ ನೀವ್ ಹಿಡ್ದಿರಿ, ನಾವೇ ಆಮೇಲೆ ಬಂದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಕೆಲಸಕ್ಕೋಸ್ಕರ ಕೊರಟಗೆರೆ ತಾಲೂಕಿಗೆ ಸ್ಟೇಷನ್ ಏನಕ್ಕೆ ಬೇಕು? ನಾವೇ ನೋಡ್ಕೊಂತೀವಿ ಬಿಡ್ರಿ, ಸ್ಟೇಷನ್ ಅವಶ್ಯಕತೆನೇ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ದಯವಿಟ್ಟು ಇವತ್ತು ಗೆದ್ದಿರೋಂತ ಡಾಕ್ಟರ್ ಜಿ ಪರಮೇಶ್ವರ್ ತಲುಪೋವರೆಗೂ ಶೇರ್ ಮಾಡ್ರಿ. ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಮನೆ ಬಾಗ್ಲಿಗೆ ಬರ್ತಾರೆ, ಎಳ್ಕೊಂಡು ಹೋಗ್ತಾ ಇದಾರೆ, ಮಾಂಸಗಳು ತಿಂತಾ ಇದಾರಂತೆ. ಇನ್ನೂ ಯಾವ್ದೋ ಇನ್ಸಿಡೆಂಟ್ ನಡೆದಿಲ್ಲ. ನಡೆಯೋದ್ರೊಳಗಡೆ ಮುಂಚೆ ಸ್ವಲ್ಪ ಕೇರ್ ತಗೊಳ್ರಿ ಅಂತ ದಯವಿಟ್ಟು ಹೇಳ್ತಾ ಇದೀನಿ. ಎಲ್ಲರೂ ಸ್ವಲ್ಪ ಶೇರ್ ಮಾಡಿ ಫ್ರೆಂಡ್ಸ್. ಇದನ್ನ ಕೊರಟಗೆರೆ ತಾಲೂಕಿನ ಒಡ್ಡಗೆರೆ ನಿಯರ್ ಇರುವಂತ ದೇವರಹಳ್ಳಿ ಹತ್ರ ಮುಕುಂದ್ರಾಯ ಸ್ವಾಮಿ ಬೆಟ್ಟ ಅಂತ. ಈ ಬೆಟ್ಟದಲ್ಲಿ ಈ ತರ ನಡೀತಾ ಇದೆ. ಸಂಜೆ 6 ಗಂಟೆಯಿಂದನೂ ನಮ್ಮ ಹುಡುಕಾಟ ಸ್ಟಾರ್ಟ್ ಆಗಿದೆ. ಇನ್ನೂ ಒಬ್ರು ಸಿಕ್ಕಿಲ್ಲ. ಪ್ರತಿಯೊಂದು ಆದಾಯ ಇದೆ. ಆ ಪ್ರತಿಯೊಬ್ಬ 4 ಜನ ಕಂಡಿದ್ದಾರೆ ಅಂತ ಹೇಳ್ತಾರೆ. 4 ಜನ ದೈತ್ಯ ಮಾನವರು ನಮ್ಮಂತರು 4 ಜನ ನಾಲ್ಕರು ನಡಿ ಆ ಒಬ್ಬ ಆಗ್ತಾನಂತೆ ಅಂತ ದೈತ್ಯ ಮಾನವರು. ದಯವಿಟ್ಟು ಪೊಲೀಸರು ಯಾರಾದ್ರೂ ಒಬ್ಬ ಎಚ್ಚೆತ್ಕೊಂಡು ಈ ಬೆಟ್ಟ ಸುತ್ತಮುತ್ತ ಊರುಗಳನ್ನ ಉಳಿಸಬೇಕು ಅಂತ ದಯವಿಟ್ಟು ಕೋರ್ತಾ ಇದೀವಿ. ನಾವೊಂದು 200-250 ಜನ ಬಂದಿದೀವಿ, ಆದ್ರೂ ಏನು ನಮ್ಗೆ ಪ್ರಯೋಜನ ಸಿಗ್ತಾ ಇಲ್ಲ. ದಯವಿಟ್ಟು ಫ್ರೆಂಡ್ಸ್ ಇದು ಶೇರ್ ಎಲ್ಲರಿಗೂ ಶೇರ್ ಮಾಡ್ರಿ, ಎಲ್ಲರಿಗೂ ಸ್ವಲ್ಪವರೆಗೂ.